ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆ ಕಲಬುರಗಿ ಜಿಬಿ ಸಭೆ ಕರೆಯದೆ ಏಕ ನಿರ್ಣಯದ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಡಿಸೆಂಬರ್ 12ರಂದು ಉಪನಿಬಂಧಕರು ಸಹಕಾರ ಸಂಘಗಳ ಅವರ ಕಾರ್ಯಾಲಯದ ಎದುರುಗಡೆ ಸಾಮಾಜಿಕ ಹೋರಾಟಗಾರ ಶಿವಶಂಕರ ಆರ್ ಭುಜಂಗ ಹಾಗೂ ವಿನೋದ ಕುಮಾರ್ ನ್ಯಾಯವಾದಿಗಳು ಸಹಯೋಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿ ಕಿಶೋರ್ ಪಾಟೀಲ್ ಅವರು ಮನವಿ ಪತ್ರ ಸ್ವೀಕರಿಸಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆಗೆ ಜಿಬಿ ಮೀಟಿಂಗ್ ಕರೀರಿ, ಯಾರು ಅದೇ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲ, ನೀವು ಜಿಬಿ ಕರೀರಿ ಅಂತ ನಮ್ಮ ಮೇಲುವಾದಕ್ಕೆ ಬೇಡಿಕೆ ಇತ್ತು. ಆ ಬೇಡಿಕೆ ಸಲುವಾಗಿ ನಮಗೆ ಮೇಲಾಧಿಕಾರಿಗಳ ಆದೇಶವೂ ಇದೆ. ಮೇಲಾಗಿ ರೂಲ್ 25C1 ಪ್ರಕಾರ ನಿಮಗೆ ಅವಕಾಶನ ಪವರ್ಸ್ನೂ ಇದೆ. ಮೇಲಾಗಿ ನಮ್ಮ ಬೈಲಾಸ್ ಪ್ರಕಾರನೂ ನಮಗೂ ಅವಕಾಶ ಕೊಟ್ಟು ನಮಗೂ ಬಿಡ್ತಾ ಇಲ್ಲ. ಮೇಲಾಗಿ ನಾವು ಮಾಡಿಕೊಂಡಿರ್ತಾರೆ ರೆಸೊಲ್ಯೂಷನ್, ಬಾಡಿ ರೆಸೊಲ್ಯೂಷನ್, ನಮ್ಮ ಆಡಳಿತ ಮಂಡಳಿ ರೆಸೊಲ್ಯೂಷನ್ಗೂ ನೀವು ಒಪ್ತಾ ಇಲ್ಲ. ನಾವು ಹೇಳಿದ ಪ್ರಕಾರ ಅವರು ಇವತ್ತಿನ ನಮ್ಮ ಸದಸ್ಯ ನಾವು ಭೇಟಿಯಾದಾಗ ಅವರು ಹೇಳ್ತಾರೆ, ಅದು ಕ್ಲಾರಿಫಿಕೇಷನ್ ಕೊಟ್ಟರು. ಅದು ನನ್ನ ಅಭಿಪ್ರಾಯ ಅದು ವಿತಂಡವಾದ ತಪ್ಪು ಮನವರಿಕೆಯನ್ನು ಮಾಡಿಕೊಡ್ತಿದ್ದಾರೆ. ಇಲ್ಲ ಸರ್ಕಾರ ರಿಪೋರ್ಟ್ ಕಳಿಸಿನಿ, ನೀವು ಕೇಳಿ ನಿಮ್ಮ ಪರವಾಗಿ ಬರ್ತೀನಿ, ಅದೆಲ್ಲ ಸರ್ಕಾರ ಏನು ಕಳಿಸಿದ್ದಾರೆ ನನಗೂ ಗೊತ್ತಿದೆ. ಅಲ್ಲಿ ಸರ್ಕಾರ ನಾನು ಏನು ಅಬ್ಜೆಕ್ಷನ್ ಹಾಕಿದೆ ಅವರು ಗಮನಿಸ್ತಾ ಇದ್ದಾರೆ. ಈಗ ನಮಗೆ ಬೇಡಿಕೆ ಏನು ಅಂತಂದ್ರೆ ನಮ್ಮ ಜಿಬಿ ಕರಿ ಒಂದು ಸಂಘ ಸಂಸ್ಥೆಯನ್ನು ಉಳಿಸಬೇಕಾದಂಥ ಉಪನಿಬಂಧಕರು ಅಥವಾ ಏನೋ ತಪ್ಪು ಲೋಪದೋಷರು ನಮ್ಮಲ್ಲಿ ಇದ್ದರೂ ಕೂಡ ಸರಿಪಡಿಸಬೇಕು, ಮಾರ್ಗದರ್ಶನ ನೀಡ್ತಕ್ಕಂಥ ಅವ್ರ ಕರ್ತವ್ಯ ಅದ. ಅವ್ರು ಏನಲ್ಲಿ ನೀವು ವೈಯಕ್ತಿಕವಾಗಿ ಅದನ್ನು ತೊಗೊಂಡಿದ್ದಾರೆ. ಉಪನಿಬಂಧಕ ನಾನು ಬೇಡ್ಕೊಂಡಿದ್ದೀನಿ. ಕೆಲವು ಅವ್ರೇನು ಆರ್ಗ್ಯುಮೆಂಟ್ ಮಾಡ್ತಾರೆ, ಇಲ್ಲ ಆ ಪ್ರಕಾರ ಶಿವಶಂಕರ್ ಭುಜಂಗರು ಹೇಳಿದ್ದು ತಪ್ಪದ, ಆ ಪ್ರಕಾರ ಇಲ್ಲ, ಹಾಗಿಲ್ಲ ಹಿಂಗಿಲ್ಲ ಅಂತ ಏನು ಹೇಳ್ತಾರೆ. ಬಟ್ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಲೀಡಿಂಗ್ ಟು ದಿ ಸೊಸೈಟಿ. ಬಟ್ ಅವರು ಒಂದು ವಾದಕ್ಕೆ ಬರಲಿ, ಕೋರ್ಟಿಗೆ ಬರಲಿ, ನಾನು ಬರಲಿ, ಇನ್ನೊಂದು ಪ್ಲಾಟ್ಫಾರ್ಮ್ ಆಗಲಿ, ಬೇಕಾದ್ರೆ ನಾನು ವಾದ ಮಾಡ್ತೀನಿ, ಅವರು ವಾದ ಮಾಡಲಿ ಕಾನೂನು ಪ್ರಕಾರ. ಬರೀ ಇಲ್ಲಿ ನಮ್ಮ ಸದಸ್ಯರಾದ್ರೆ ನಮಗೆ ಇಲ್ಲ ಹಾಗದ ಹಿಂಗದ ಅಂದ್ರೆ ನಮ್ಮ ಸದಸ್ಯರು ಇವತ್ತು ನಾನು ಒಬ್ಬನೇ ಹೋರಾಟ ಮಾಡ್ತೀನಿ, ಸದಸ್ಯರು ವಯಸ್ಸದವು, ನಾವು ಒಬ್ಬನೇ ಹೋರಾಟ ಮಾಡ್ತೀವಿ, ಎಲ್ಲ ಸದಸ್ಯರು ವಹಿಸೋದು. ನನಗೆ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ಏನೂ ಇಲ್ಲ. ಇವತ್ತು 8 ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ. ನೀವೇನು ಮಾಡಿದ್ವಿ, ಒಂದು ಎಂಡೋರ್ಸ್ಮೆಂಟ್ ಯಾಕೆ ಕೊಡಲಿಲ್ಲ? ಈ ಕಾನೂನಲ್ಲಿ ಈ ಅಡಿಯಲ್ಲಿ ನಿಮಗೆ ನನಗೆ ಅವಕಾಶ ಇಲ್ಲ, ಬರೋದಲ್ಲಿ ನೀವು ಎಲ್ಲಿಗಾರ ಕೋರ್ಟಿಗೆ ಹೋರಿ ಅಂತ ನಮ್ಗೆ ಎಂಡೋರ್ಸ್ಮೆಂಟ್ ಯಾಕೆ ಕೊಡಲಿಲ್ಲ? ನಮಗೇನು ದಯಮಾಡಿ ಹೇಳ್ತೀನಿ, ನಮ್ಮ ಈ ಸಂಸ್ಥೆ ಪರಿಸ್ಥಿತಿ ಟೀಚರ್ಸ್ ಸ್ಯಾಲ್ರಿ ಇಲ್ಲ, ಸ್ಟೂಡೆಂಟ್ಸ್ ಅಡ್ಮಿಷನ್ ಕಡಿಮೆ ಆಗ್ಲಿಕ್ಕತ್ತಾವ, ಮೇಲಾಗಿ ಪೇರೆಂಟ್ಸ್ ಬಂದು ಸ್ಕೂಲಿಗೆ ಬರ್ಲಿಕ್ಕತ್ತಾರೆ. ಹಿಂಗಾದ್ರೆ ನಮ್ಮ ಸೊಸೈಟಿ ರೆಪ್ಯುಟೇಷನ್ ಹೋಗ್ಲಿಕ್ಕತ್ತದ, ನಮ್ಮ ಅಡ್ಮಿನಿಸ್ಟ್ರೇಷನ್ ಹಾಳಾಗಲಿಕ್ಕತ್ತದ, ಟೀಚರ್ಸ್ ಸ್ಯಾಲ್ರಿ ಇಲ್ಲ, ಟೀಚರ್ಸ್ ಸ್ಯಾಲ್ರಿ ಇಲ್ಲ. ಇಷ್ಟೆಲ್ಲ ನಾವು ನೋಡಿದಾಗ ನಾಳೆ ಸೊಸೈಟಿ ನೀವೇ ಬಾಗಲು ಮುಚ್ಚ, ಇದು ಕಾರಣೀಭೂತರು ಯಾರು? ಈ 8 ತಿಂಗಳಾಯ್ತು ನಿಮ್ಮ ಇದರಲ್ಲೇ ಪೆಂಡಿಂಗ್ ಇಟ್ಟು ಇದ್ರ ಕಲ್ಪನಾ ಮಾಡಿರಿ, ನಿಮ್ಮ ಕೈ ಜೋಡಿಸಿನೇ ಕಾಲು ಅಲ್ಲಿ ಆಪ್ಷನ್ ಬಂದು ಇವತ್ತು ಕಾಲು ಬಿದ್ದೀನಿ ನಾನು ಅವರಿಗೆ. ಮತ್ತು ಇನ್ನೂ ಏನು ಮಾಡಬೇಕು? ಅವರು ವಾದ ಇಂಟರ್ಫಿಯರ್ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ಲಿಕ್ಕತ್ತಾರ. ಇವೆಲ್ಲ ಒಂದು ಪ್ಲಾಟ್ಫಾರ್ಮ್ ಇನ್ನು ಡೆಪ್ಟಿ ರಿಜಿಸ್ಟ್ರಾರ್ ಮಿಸ್ಲೀಡಿಂಗ್, ಡೆಪ್ಟಿ ರಿಜಿಸ್ಟ್ರಾರ್ ಅವರಿಗೆ ನಮ್ಮವರೇ ಮಿಸ್ಲೀಡ್. ಆಯ್ತು, ಇನ್ನೊಂದೇನದ ಶಿಕ್ಷಣ ಸಂಸ್ಥೆಗೆ ನಮ್ಮವ್ರಲಿಂದ ಹಿಂದಕ್ಕೆ ಅರ್ಜಿ ಸೆಟ್ಗಾರ ಅಂತಿದ್ದೆ. ಈಗ ನಾವು ಅವನು ಸದಸ್ಯಂತ ಕ್ಯಾನ್ಸಲ್ ಮಾಡಿದ್ದು, ಮೆಂಬರ್ಶಿಪ್ನ ಕ್ಯಾನ್ಸಲ್ ಆಯ್ದ, ನಾವು ಈಗ ನೋ ಮೌಂಟ್ ಆದಾಗಿನೂ 30 ವರ್ಷದಿಂದ ಮಾಡಿದ್ದಾನೆ. 1,14,00,000 ಮಿಸ್ಅಪ್ರೋಪ್ರಿಯೇಷನು, 6 ಕೋಟಿ ವ್ಯಾಲ್ಯೂದು ಲ್ಯಾಂಡ್ಸು ಈ ಸ್ಯಾಲಡು. ಮತ್ತು ಅದಕ್ಕೂ ಕೂಡ ನಾವು ಕೋರ್ಟ್ನಾಗ ಕೇಸ್ ಹಾಕಿದೆ, ನಡೆದ. ಅದು ನಿಮಗೆ ನೀವು ಇಂಟರ್ಫಿಯರ್ ಆಗಲಿಕ್ಕೆ ಕೋರ್ಟ್ನಾಗ ಕೇಸಿನ ನೀವು ಇಂಟರ್ಫಿಯರ್ ಆಗಂಗಿಲ್ಲ. ನೀವೇನೇ ಮಾಡಿದ್ರು ಸಬ್ ಜುಡಿಷ್ ಆಗ್ತದೆ, ಅದನ್ನು ನೀವು ಮಾಡ್ಲಿಕ್ಕೆ ಬರೋಂಗಿಲ್ಲ. ನೀವು ಅದಕ್ಕೆ ಬಿಡ್ರಿ, ಅದು ನಾವು ಅವ್ರು ಅದನ್ನು ಒಪ್ಪದು ಆಯ್ತು. ನೀವೇನು ನಮ್ಮ ಆಡಳಿತ ಮಂಡಳಿಗೆ ನೀವು ಯಾಕೆ ತೊಂದರೆ ಕೊಡ್ಲಿಕ್ಕತ್ತೀರಿ ಅಂತ 8 ತಿಂಗಳಾಯಿತು, ಸ್ಯಾಲ್ರಿ ಇಲ್ಲ, ಟೀಚರ್ಸ್ ಇಲ್ಲ, ಅಡ್ಮಿಷನ್, ಹುಡುಗರು ಎಜುಕೇಷನ್ ಏನ್ಬೇಕು, ನಾಳೆಗೆ ಟೀಚರ್ಸ್ ಎಲ್ಲಿಗೆ ಹೋಗ್ಬೇಕು, ಕಣ್ಣೀರು ಕಪಾಳಿಗೆ ಬರ್ತದೆ ರೀ. ನಾನು ನೋಡಿದ್ರೆ ಈಗ ನಾವೇ ಎಲ್ಲರೂ ಕೂಡ ಅವ್ರಿಗೆ 10,000 ರೂಪಾಯಿ ತಿಂಗಳು ಫೈನಾನ್ಸಾಗ ಅಲ್ಲಿ ಇಲ್ಲಿ ಪಾಪ ಟೀಚರ್ಸ್ಗೆ ಹೆಲ್ಪ್ ಮಾಡಿಸಲ್ಕತ್ತೀವಿ. ಮತ್ತು ಈ ಒಂದು ಕನಿಕರ ಒಂದು ಮಾನವೀಯತೆಯ ದೃಷ್ಟಿಯಿಂದ ಯಾಕೆ ಮಾಡಬಾರ್ದು? ಒಂದನೇದು. ಎರಡನೇದಂದ ಒಂದು ವೇಳೆ ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ನಾ 2 ಪಾಯಿಂಟ್ ಹೇಳಿದವ್ರಿಗೆ. ಒಂದು, ನೀವು ಮಾನವೀಯತೆ ದೃಷ್ಟಿಯಿಂದ ಸಂವಿಧಾನ ಪ್ರಕಾರ ಟೀಚರ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅಂತದ, ಟು ಕನ್ಸಿಡರ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಂತ. ನೀವು ಆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿಂದ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಕಾನೂನು ವಿರೋಧ ಮಾಡ್ದಂತ ಆಗಂಗಿಲ್ಲ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲೇ ಪ್ರತಿಯೊಬ್ಬರು ಕೊಟ್ಟಿದ್ದ. ಈ ಅಧಿಕಾರಿಗಳು ಡಿಸ್ಕಷನ್ ಅದನ್ನೇ ವಿವೇಚನೆ ಅಂತ ಕೊಟ್ಟಿದ್ದು ಅಧಿಕಾರಿಗಳಿಗೆ. ಆ ವಿವೇಚನೆ ಪವರ್ ಉಪಯೋಗ ಮಾಡ್ಕೋಬೇಕು ನೀವು ಸಂವಿಧಾನಾತ್ಮಕವಾಗಿ ಅಂತ. ಇದು ನಾನು ಈಗ ಮುಂದಿನ
ಒಂದು ವೇಳೆ ಅವರು GB ಸಭೆ ಕರೆದು ಕೊಟ್ಟರೆ ಭಾಳ ಸಂತೋಷ ನಮಗೆ. ಏನು ಆ ಕರೀಲಪ್ಪ ಅಂತ ನನ್ನ ಧರಣಿ ಸತ್ಯಾಗ್ರಹ ಮುಂದುವರಿತದೆ. ನನ್ನ ಹೆಸರು ಶಿವಶಂಕರ್ R. ಭುಜಂಗ್, ಸಾಮಾಜಿಕ ಹೋರಾಟಗಾರ. ನಾನು ಪ್ರಚಾರ ಪ್ರಿಯನಲ್ಲ. ಸಾಮಾಜಿಕವಾಗಿ ಸಮಾಜ ಸೇವೆ ನನ್ನ ಎಲೆಮರೆಕಾಯಿಂದ ಸೇವೆ ಸಲ್ಲಿಸಿದ್ದೇನೆ. ನಾನು ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆ ಸದಸ್ಯನು ಹಾಗೂ ಅಧಿಕಾರಯುಕ್ತನು.